ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರದಲ್ಲಿ ಡ್ರಗ್ಸ್ ಗಾಂಜಾ ಸೇವನೆ ಮಾಡೋರು ಹೆಚ್ಚಾಗಿದ್ದಾರೆ. ಐಫೈ ಕಾಲೇಜುಗಳ ವಿದ್ಯಾರ್ಥಿಗಳೇ ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ. ದೂರದ ಊರುಗಳಿಂದ ಕಲಿಯೋದಕ್ಕೆ ಅಂತ ಹೇಳಿ ಬಂದಂತಹ ಶಾಲಾ ಕಾಲೇಜುಗಳಲ್ಲಿ ದಾಖಲಾಗಿ ಇಲ್ಲೇ ಹಾಸ್ಟೆಲ್ PG ರೂಮ್ಗಳಲ್ಲಿ ವಾಸ ಮಾಡಿಕೊಂಡಿರುವಂಥವರೇ ದಾರಿ ತಪ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಪೆಡ್ಲರ್ಗಳು ಹೊರ ರಾಜ್ಯಗಳಿಂದ KG ಗಟ್ಟಲೆ ಗಾಂಜಾ ತರಿಸಿ ಪ್ಯಾಕೆಟ್ ರೂಪದಲ್ಲಿ 500 ರೂಪಾಯಿಂದ 1000 ರೂಪಾಯಿವರೆಗೂ ಮಾರಾಟ ಮಾಡಿ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಇದರ ಜಾಡು ಹಿಡಿದ ಚಿಕ್ಕಬಳ್ಳಾಪುರದ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ DYSP ರವಿಕುಮಾರ್ ನೇತೃತ್ವದ ತಂಡ ಬೆಂಗಳೂರು ಕಡೆಯಿಂದ ಬಲೆನೋ ಕಾರ್ನಲ್ಲಿ ಗಾಂಜಾ ಬರ್ತಾ ಇದೆ ಎಂಬ ಪಕ್ಕಾ ಮಾಹಿತಿ ಕಲೆ ಹಾಕಿತ್ತು. ಇನ್ನು ಪೊಲೀಸರು ಸಿನಿಮೀಯ ರೀತಿಯಲ್ಲಿ KV ಕ್ಯಾಂಪಸ್ ಗೇಟ್ ಬಳಿ ಕಾರನ್ನ ಅಡ್ಡಗಟ್ಟಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಕಾರಲ್ಲಿ 7,20,000 ರೂಪಾಯಿ ಬೆಲೆ ಬಾಳುವ 12 kg ಗಾಂಜಾವನ್ನ ಇಬ್ಬರು ಸಾಗಾಟ ಮಾಡ್ತಾ ಇದ್ದವರನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಮೂಲದ ಎಜಾಜ್ ಖಾನ್ ಮತ್ತು ರುಜನ್ ಆಲಿ ಎಂಬುವರು ಆಂಧ್ರದ ವಿಶಾಖಪಟ್ಟಣಂನಿಂದ ಗಾಂಜಾವನ್ನ ತೆಗೆದುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಮಾರಾಟ ಮಾಡಲು ತರ್ತಾ ಇದ್ದಾರೆ ಎಂದು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದರಂತೆ. ಇದೇ ತಿಂಗಳು 15ನೇ ತಾರೀಕು KV ಕ್ಯಾಂಪಸ್ ಬಳಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ DYSP ಮತ್ತು ಅವರ ತಂಡದವರು ವಾಹನವನ್ನು ಚೆಕ್ ಮಾಡಿದಾಗ ಒಂದು ಆಂಧ್ರ ಮೂಲದ ಒಂದು ಕಾರ್, ಬೆಲನೋ ಕಾರ್ ಬರುತ್ತೆ. ಅಲ್ಲಿ ಚೆಕ್ ಮಾಡಲಾಗಿ ಗಾಂಜಾ ಪ್ಯಾಕೆಟ್ಗಳು ಕಾರಲ್ಲಿ ಬರ್ತಾಯಿದೆ ಅಂತ ಮಾಹಿತಿ ಬರ್ತದೆ. ಸೊ ಆ ಮಾಹಿತಿ ಮೇರೆಗೆ ನಮ್ಮ DYSP ರವಿಕುಮಾರ್ ಮತ್ತು ಅವರ ತಂಡದವರು ಚೆಕ್ ಮಾಡಲಾಗಿ ಈ ಬೆಲನೋ ಕಾರ್ನಲ್ಲಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ 12 kg ಗಾಂಜಾ ಇದ್ದಿದ್ದು ಕಂಡು ಬರ್ತದೆ. ಆಮೇಲೆ ಆ ವ್ಯಕ್ತಿಗಳು ಯಾರಂತ ಫೈಂಡ್ ಔಟ್ ಮಾಡಿದರೆ ಒಬ್ಬರು ಎಜಾಜ್ ಖಾನ್ ಅಂತ ಚಿಕ್ಕಬಳ್ಳಾಪುರ ವಾಸಿ ಮತ್ತು ಇನ್ನೊಬ್ಬ ರೋಷನ್ ಅಲಿ ಅಂತ ತ್ರಿಪುರ ವಾಸಿ, ಇವರಿಬ್ಬರು ಸೇರಿಬಿಟ್ಟು ಇಲ್ಲಿ ಸರಬರಾಜು ಮಾಡಬೇಕು ಅಂಥೇಳಿ ತಗೊಂಡು ಬಂದಿರ್ತಾರೆ. ಅವರಿಂದ ಅದನ್ನು ವಶಪಡಿಸ್ಕೊಂಡು 12 kg ಗಾಂಜಾ ವಶಪಡಿಸ್ಕೊಂಡು ಮತ್ತು 2 ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿದ್ವಿ. ಅದಲ್ಲದೆ ಈ ಕೃತ್ಯಕ್ಕೆ ಬಳಸಿದ ವಾಹನ ಕೂಡ ವಶಕ್ಕೆ ಪಡ್ಕೊಂಡು ನಾವು ತನಿಖೆಯನ್ನು ನಡೆಸ್ತೀವಿ. ಹೀಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಅವರು ಆಂಧ್ರ ಪ್ರದೇಶ ಮೂಲದ ವಿಶಾಖಪಟ್ಟಣಂ ಅಂತ ಜಿಲ್ಲೆ ಇದೆ, ಅಲ್ಲಿಂದ ತಗೊಂಬಂದ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕನ್ನೋ. ಇನ್ನು ಚಿಕ್ಕಬಳ್ಳಾಪುರ ಯುವಕರು ಹೆಚ್ಚಾಗಿ ಮಾದಕ ದ್ರವ್ಯಗಳ ಕಡೆ ಮುಖ ಮಾಡ್ತಾ ಇದ್ದು ಗಾಂಜಾ ಡ್ರಗ್ಸ್ ಕಡೆ ಐಫೈ ಯುವಕ ಯುವತಿಯರು ಅಡಿಕ್ಟ್ ಆಗ್ತಾ ಇದ್ದಾರೆ. ಅಂಗಡಿ, ಹೋಟೆಲ್, ಕಾಂಡಿಮೆಂಟ್ಸ್, ಕೆಫೆ, ರೆಸ್ಟೋರೆಂಟ್, ಬಸ್ ನಿಲ್ದಾಣ ಎಲ್ಲಿ ನೋಡಿದ್ರೂ ಮಾದಕ ದ್ರವ್ಯಗಳ ಮಾರಾಟ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆಯು ಕೂಡ ಅಂಥವರ ವಿರುದ್ಧ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಸಾರ್ವಜನಿಕರು ಮಾದಕ ವಸ್ತುಗಳ ಮಾರಾಟ ಕಂಡು ಬಂದಲ್ಲಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದರೆ ಕಡಿವಾಣ ಹಾಕಲು ಸಾಧ್ಯ ಅಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಈ ಡ್ರಗ್ಸ್ ಸೇವನೆ ತುಂಬ ಅಪಾಯಕಾರಿಯಾಗಿರುತ್ತದೆ. ಸ್ಪೆಸಿಫಿಕ್ಲಿ ಯುವ ಜನತೆಗೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ಮತ್ತು ಇತರೆ ಯಾರೇ ಡ್ರಗ್ಸ್ ಸೇವನೆ ಮಾಡಿದರೆ ಅವ್ರಿಗೆ ತುಂಬಾ ಆರೋಗ್ಯಕ್ಕೇನು ತೊಂದರೆ ಆಗುತ್ತೆ. ಪ್ಲಸ್ ಕೌಟುಂಬಿಕ ಮತ್ತು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಕೂಡ ತುಂಬಾ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಸೊ ಈ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಲ್ಲಿ ಅಪೀಲ್ ಮಾಡೋದೇನಂತ ಹೇಳಿದ್ರೆ, ನಿಮಗೆ ಯಾವುದೇ ಥರ ಇಂಥ ಕಡೆಗೆ ಡ್ರಗ್ಸ್ ಸೇಲ್ ಮಾಡ್ತಾ ಇದ್ದಾರೆ ಅಥವಾ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದ್ದರೆ ನಮ್ಮ ಪೊಲೀಸ್ ಇಲಾಖೆಗೆ 112 ಅಥವಾ ನೇರವಾಗಿ SP ಸಾಹೇಬ್ರ ನಂಬರ್ಗೆ ಅಥವಾ ನಮ್ಮ DYSP ಸೆನ್ ಪೊಲೀಸ್ ಸ್ಟೇಷನ್ ಅವ್ರ ನಂಬರ್ಗೆ ಅಥವಾ ನನ್ನ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿ ಕೊಟ್ಟಲ್ಲಿ ನಾವು ಅಂಥವ್ರ ವಿರುದ್ಧ ನಾವು ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ಬಿಟ್ಟು ಈ ಡ್ರಗ್ಸ್ ನಿರ್ನಾಮ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ನನ್ನ ಇದೊಂದು ಮನವಿ ತಮ್ಮಲ್ಲಿ ಮಾಡ್ತೇನೆ. ಒಟ್ಟಾರೆ ಐಫೈ ಕಾಲೇಜಿನ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಗಾಂಜಾ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಇಬ್ಬರು ಪೆಡ್ಲರ್ಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಜೈಲ್ಗಟ್ಟಿದ್ದು ಇನ್ನಿತರ ಪೆಡ್ಲರ್ಗಳಿಗೆ ನಡುಕ ಉಂಟಾಗಿದೆ. ಸಾರ್ವಜನಿಕರು ಸಹ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಯುವ ಪೀಳಿಗೆಯನ್ನ ವಿನಾಶದ ಅಂಚಿಗೆ ದೂಡುವ ಪೆಡ್ಲರ್ಗಳ ಮಾಹಿತಿ ದೊರೆತಲ್ಲಿ ಪೊಲೀಸರ ಗಮನಕ್ಕೆ ತಂದು ಚಿಕ್ಕಬಳ್ಳಾಪುರದ ಯುವಕ ಯುವತಿಯರನ್ನು ಮಾದಕ ದ್ರವ್ಯದ ಚಟದಿಂದ ವಿಮುಕ್ತಿಗೊಳಿಸಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.